ಸ್ನೇಹ ಕಟ್ಟುವುದು. ಹೊಸಗನ್ನಡ ಪಂಚತಂತ್ರದಲ್ಲಿ ಕಟ್ಟುವುದು ಎಂಬುದು ಕೊನೆಯ ತಂತ್ರವು. ಅದರ ಮೊದಲನೆಯ ಶ್ಲೋಕ ಇದು: ಕರಣ ಮುಖ್ಯವಲ್ಲ ಬಲ್ಲವರಿಗೆ, ಓದಿ ಕೇಳಿ ತಿಳಿದು ಬಲ್ಲವರು ಬಿಡದೆ ತಮ್ಮ ಕಾರ್ಯ ಸಾಧಿಪರು, ಕಾಗೆ ಇಲಿಯು ಜಿಂಕೆ ಆಮೆ ಒಳೆ. ಅದು ಹೀಗೆ. ದಕ್ಷಿಣ ದೇಶದಲ್ಲಿ ಮಹಿಲಾರೋಪ್ಯ ಎಂಬ ನಗರವು ಇರುವುದು. ಅದಕ್ಕೆ ಕೊಂಚ ದೂರದಲ್ಲಿ ಒಂದು ದೊಡ್ಡ ಆಲದ ಮರ ಇರುವುದು. ಎತ್ತರವಾಗಿರುವ ಆ ಮರದಲ್ಲಿ ಎಷ್ಟೋ ಹಕ್ಕಿಗಳು ಮನೆ ಮಾಡಿಕೊಂಡಿದ್ದವು. ಅದರ ಪೊಟ್ಟರೆಗಳಲ್ಲಿರುವ ಹೂಪಟೆಗಳಿಗಂತೂ ಲೆಕ್ಕವೇ ಇರಲಿಲ್ಲ. ಅದರ ನೆರಳಿನಲ್ಲಿ ಜಿಂಕೆಗಳು ಮಲಗಿರುವುವು. ಕೊಂಬೆಗಳಲ್ಲಿ ಕಪಿಗಳು ಹಿಂಡು ಹಿಂಡಾಗಿ ನೆಲೆಸಿರುವುವು. ಅಲ್ಲಿರುವ ಹೂಗಳನ್ನು ಜೇನುಗಳು ಸೇವಿಸುವುವು. ಹೀಗೆ ಆ ಮರವು ತನ್ನ ಎಲ್ಲ ಅಂಗಗಳಿಂದಲೂ ಲೋಕೋಪಕಾರ ಮಾಡುತ್ತಿರುವುದು. ಲೋಕೋಪಕಾರ ಮಾಡದಿರುವವರು ಭೂಮಿಗೆ ಭಾರವಲ್ಲದೆ ಮತ್ತೇನು. ಆ ಮರದಲ್ಲಿ ಲಘುಪತನಕ ಎಂಬ ಕಾಗೆಯು ಮನೆ ಮಾಡಿಕೊಂಡಿರುವುದು. ಒಂದು ದಿನ ಅದು ಹೊಟ್ಟೆಯ ಪಾಡಿಗಾಗಿ ನಗರದ ಕಡೆಗೆ ಹೊರಟಿತು. ಆ ವೇಳೆಗೆ ಕೈಯಲ್ಲಿ ಬಲೆಯನ್ನು ಹಿಡಿದುಕೊಂಡಿರುವ ಒಬ್ಬ ಬೇಡನು ಕಣ್ಣಿಗೆ ಕಾಣಿಸಿದನು. ಅವನೋ ಕಾಡಿಗೆ ಕಪ್ಪಿನ ಬಣ್ಣದವನು. ಅಮಾವಾಸ್ಯೆಯು ಎದ್ದು ಬಂದಂತೆ ಇರುವನು. ಅವನ ಕೂದಲುಗಳೆಲ್ಲ ಎದ್ದು ನಿಂತು ಬೇಕೆಂದು ಕೆದರಿಕೊಂಡು ಇರುವ ಹಾಗೆ ಕಾಣುವುದು. ನೋಡುವುದಕ್ಕೆ ಯಮಕಿಂಕರನೋ ಎಂಬಂತೆ ಭಯಂಕರನಾಗಿರುವನು. ಅವನನ್ನು ಕಂಡು ಕಾಗೆಯು ಅನುಮಾನಪಟ್ಟು ಯೋಚಿಸಿತು, ಈ ಕೆಟ್ಟ ಬೇಡನು ನಾನಿರುವ ಮರದ ಕಡೆಗೇ ಬರುತ್ತಿದ್ದಾನೆ. ಇನ್ನು ನಮ್ಮ ಮರದಲ್ಲಿ ಇರುವ ಯಾವ ಯಾವ ಹಕ್ಕಿಗೆ ಕೆಡುವ ಕಾಲ ಬಂದಿದೆಯೋ ತಿಳಿಯದಲ್ಲ ಎಂದು ನಾನಾ ವಿಧವಾಗಿ ಯೋಚಿಸಿ ಕೊನೆಗೆ ಹಿಂತಿರುಗಿ ಹೋಗಿ ಆ ಮರದಲ್ಲಿದ್ದ ಹಕ್ಕಿಗಳನ್ನೆಲ್ಲ ಕೂಗಿತು. ನೋಡಿ ನೋಡಿ, ಬಲೆಯನ್ನು ಹಿಡಿದುಕೊಂಡು ಈ ಬೇಡನು ಬರುತ್ತಿದ್ದಾನೆ. ಅವನು ಅಕ್ಕಿಯನ್ನು ಎರಚುತ್ತಾನೆ. ಅದನ್ನು ಖಂಡಿತವಾಗಿ ಒಬ್ಬನೂ ನಂಬಬೇಡಿ. ಮೊದಲು ಬಲೆಯನ್ನು ಹರಡಿ ಅಕ್ಕಿಯನ್ನು ಚೆಲ್ಲುವನು. ಅವನು ಚೆಲ್ಲುವ ಅಕ್ಕಿಯ ಕಾಳನ್ನು ನೀವು ಕಾಲಕೂಟದಂತೆ ಭಾವಿಸಿ ಎಂದು ಕೂಗಿ ಹೇಳಿತು. ಆ ಕಾಗೆಯು ಹೀಗೆ ಹೇಳುತ್ತಿರುವಾಗಲೇ ಆ ಬೇಡನು ಆ ಮರದ ಹತ್ತಿರಕ್ಕೇ ಬಂದು ಅದು ಹೇಳಿದಂತೆಯೇ ಬಲೆಯನ್ನು ಹರಡಿ ಕೆಂಪಗೆ ಇರುವ ಅಕ್ಕಿಯ ಕಾಳುಗಳನ್ನು ಚೆಲ್ಲಿ ತಾನು ಮರೆಯಾಗಿ ಕುಳಿತನು. ಆ ಮರದಲ್ಲಿದ್ದ ಹಕ್ಕಿಗಳು ಲಘುಪತನಕನ ಮಾತಿನಂತೆ ಆ ಕಾಳುಗಳನ್ನು ಕಾಲಕೂಟ ಎಂದುಕೊಂಡು ಅತ್ತ ಕಡೆ ತಿರುಗದೆ ಇದ್ದವು. ಇಷ್ಟರಲ್ಲಿ ಚಿತ್ರಗ್ರೀವನೆಂಬ ಒಬ್ಬ ಪಾರಿವಾಳ ರಾಜನು ತನ್ನ ಪರಿವಾರದೊಂದಿಗೆ ಅಲ್ಲಿಗೆ ಬಂದನು. ಆತನ ಪರಿವಾರವೆಂದರೆ ಒಂದಲ್ಲ ಎರಡಲ್ಲ ಸಾವಿರಾರು ಹಕ್ಕಿಗಳು. ಆ ಹಿಂಡಿಗೆ ಹಿಂಡೆ ಹೊಟ್ಟೆಯ ಪಾಡಿಗೋಸ್ಕರ ತಿಂಡಿಯನ್ನು ಹುಡುಕಿಕೊಂಡು ಹೊರಟಿದ್ದವು. ಕಾಳುಗಳನ್ನು ನೋಡುತ್ತಿದ್ದ ಹಾಗೆಯೇ ಕೆಳಕ್ಕೆ ಇಳಿದುವು. ಲಘುಪತನಕನು ಬೇಡ ಬೇಡ ಎನ್ನುತ್ತಿದ್ದರೂ ಕೇಳದೆ ಪಾರಿವಾಳಗಳು ಕೆಳಗಿಳಿದು ಅಕ್ಕಿಯ ಕಾಳುಗಳನ್ನು ತಿನ್ನುವುದಕ್ಕೆ ಹೋಗಿ ಸಿಕ್ಕಿಕೊಂಡೆವು. ಅಥವಾ ಕೇಳಿಲ್ಲವೇ, ನಾಲಗೆಯ ಚಾಪಲ್ಯ ಕೊಲ್ಲದಾರನ್ನು ಕಡಲ ಮಡುವಿನ ಮೀನು ಸಾವುದಿನ್ನೆಂತು. ಹಾಗೆ ಸಾಯುವುದು ಆ ಮೀನಿನ ತಪ್ಪೂ ಅಲ್ಲ, ದೈವವು ಅದಕ್ಕೆ ವಿರೋಧವಾಗಿದ್ದರೆ ಪಾಪ ಅದೇನು ಮಾಡೀತು. ರಾವಣಗೆ ಪರಸತಿಯ ಕದ್ದರೇನೆನ್ನಿಸಿತು, ರಾಮನಿಗೆ ಸ್ವರ್ಣ ಮೃಗ ಉಂಟೇನು ಎನಿಸಲಿಲ್ಲ. ಪಾಂಡವನು ದಾಳಗಳ ಮೋಸವನ್ನು ಕಾಣದೆ ಆಪತ್ತು ಬಂದಿರಲು ಮತಿಯು ಮೊಂಕಾಗದಿಹುದೇ. ಎಂಥವರಿಗೇ ಆಗಲಿ ಆಪತ್ತು ಬಂದಾಗ ದೇವತೆಗಳು ಅವರ ಬುದ್ಧಿಗೆ ಮೊಂಕುತನವನ್ನು ತಂದೊಡ್ಡುವರು. ಇತ್ತ ಕಾಯುತ್ತಾ ಕುಳಿತಿದ್ದ ಬೇಡನು, ಇನ್ನೇನು ಹಕ್ಕಿಗಳು ಸಿಕ್ಕಿ ಹೋದವು ಎಂದು ಸಂತೋಷದಿಂದ ಆ ಹಕ್ಕಿಗಳನ್ನು ಹೊಡೆಯಲು ದೊಣ್ಣೆಯನ್ನು ಎತ್ತಿಕೊಂಡು ಓಡಿ ಬಂದನು. ಅಷ್ಟರಲ್ಲಿ ಚಿತ್ರಗ್ರೀವನು ಹಾಗೂ ತನ್ನ ಪರಿವಾರವು ಬಲೆಯಲ್ಲಿ ಸಿಕ್ಕಿಕೊಂಡಿರುವುದನ್ನು ಅರಿತುಕೊಂಡು ಹೇಳಿತು, ಯಾರೂ ಹೆದರಬೇಡಿ, ಕೇಳಿಲ್ಲವೇ, ಆಪತ್ತು ಬಂದಾಗ ಬುದ್ಧಿಗೆಡರಿರಬೇಕು. ಬುದ್ಧಿ ಇರಲು ಆಪತ್ತು ನೀಗಿಕೊಳ್ಳಬಹುದು. ಆಪತ್ತು ಸಂಪತ್ತುಗಳೇಕರೂಪರು ಮಹಿಮರು. ಉದಯಾಸ್ತಮಯಗಳಲ್ಲಿ ನೋಡು ರವಿ ಇರುವ ಕೆಂಪಗೆ. ಆದ್ದರಿಂದ ನಾವೆಲ್ಲರೂ ಒಟ್ಟು ಸೇರಿ ಮೇಲಕ್ಕೆ ಹಾರಿ ಈ ಬಲೆಯನ್ನು ಹೊತ್ತುಕೊಂಡು ಹೋಗಿ ಆಮೇಲೆ ಬಿಡಿಸಿಕೊಳ್ಳೋಣ. ಹಾಗಿಲ್ಲದೆ ಹೆದರಿ ಒದ್ದಾಡಿದಿರಿ ಎಂದರೆ ಮೇಲಕ್ಕೆ ಹಾರುವುದಕ್ಕೆ ಆಗುವುದಿಲ್ಲ. ನಮಗೆ ತಪ್ಪದೆ ಮರಣವಾಗುವುದು. ಕೇಳಿಲ್ಲವೇ, ಹೊಟ್ಟೆಯೊಂದು 2 ತಲೆಯು ಇದ್ದ ಹಕ್ಕಿ ಇದ್ದವು, 2 ತಲೆಯು ಜಗಳವಾಡಿ ಹಕ್ಕಿ ನಾಶವಾಯಿತು. ಹಕ್ಕಿಗಳು ಕೇಳಿದವು, ಅದು ಹೇಗೆ
ಎಂದು ಚಿತ್ರಗ್ರೀವನು ಹೇಳಿತು. ಭಾರಂಡ ಪಕ್ಷಿಗಳ ಕತೆ. ಒಂದಾನೊಂದು ಸರೋವರದಲ್ಲಿ ಭಾರಂಡವೆಂಬ ಹಕ್ಕಿ ಇತ್ತು. ಅದಕ್ಕೆ 2 ತಲೆಗಳು. ಅದು ಒಂದು ದಿನ ಒಂದು ಸಮುದ್ರದ ಹತ್ತಿರಕ್ಕೆ ಹೋಯಿತು. ಅದು ಹೋಗುವ ವೇಳೆಗೆ ಸರಿಯಾಗಿ ಸಮುದ್ರದಲ್ಲಿ ಒಂದು ವಿಚಿತ್ರ ಫಲವು ತೇಲಿ ಬಂತು. ಅದನ್ನು ಒಂದು ತಲೆಯು ತೆಗೆದುಕೊಂಡು ತಿನ್ನುತ್ತಾ, ಆಹಾ, ನಾನು ಇದುವರೆಗೆ ಇಂತಹ ಹಣ್ಣನ್ನು ತಿಂದಿರಲಿಲ್ಲ ಎಂದು ಚಪ್ಪರಿಸುತ್ತಾ ತಿಂದಿತು. ಇನ್ನೊಂದು ತಲೆಯು, ಹಾಗೇನು, ಎಲ್ಲಿ, ನನಗೂ ಅಷ್ಟು ಕೊಡು, ಅದರಿಂದ ನನಗೂ ನಾಲಿಗೆಯ ಸೌಖ್ಯವಾಗಲಿ ಎಂದಿತು. ಅದಕ್ಕೆ ಮೊದಲನೆಯ ತಲೆಯು ಹೇಳಿತು, ನಾವಿಬ್ಬರಲ್ಲಿ ಯಾರು ತಿಂದರೂ ಹೋಗುವುದು ಒಂದೇ ಹೊಟ್ಟೆಗೆ ತಾನೆ, ತೃಪ್ತಿಯಾಗುವುದೂ ಒಂದೇ, ಅದರಿಂದ ಯಾರು ತಿಂದರೇನು, ಈ ಉಳಿದಿರುವುದನ್ನು ನನ್ನ ಹೆಂಡತಿಗೆ ಕೊಡುವೆನು ಎಂದು ಉಳಿದಿದ್ದನ್ನು ಹೆಂಡತಿಗೆ ಕೊಟ್ಟು ಬಿಟ್ಟಿತು. ಅದು ಅದನ್ನು ತಿಂದು ಬಹು ಸಂತೋಷಪಟ್ಟಿತು. 2ನೆಯ ತಲೆಯು ಅಂದಿನಿಂದಲೂ ನೋಡಿದೆಯಾ ಎಂದು ದುಃಖಪಡುತ್ತಲೇ ಇತ್ತು. ಇನ್ನೊಂದು ದಿನ ಈ 2ನೇ ತಲೆಗೆ ಒಂದು ವಿಷಫಲವು ಸಿಕ್ಕಿತು. ಮೊದಲನೆಯ ತಲೆಯನ್ನು ನೋಡಿ, ಎಲೆಲಾ, ಇಗೋ ನನಗೆ ವಿಷಫಲವು ಸಿಕ್ಕಿರುವುದು, ನಿನಗೆ ಕೇಡಾಗಲಿ ಎಂದು ಇದನ್ನು ತಿನ್ನುವೆನು ಎಂದಿತು. ಮೊದಲನೆಯ ತಲೆಯು, ಮೂರ್ಖ, ಹಾಗೆ ಮಾಡಬೇಡ, ನೀನು ಆ ಹಣ್ಣನ್ನು ತಿಂದರೆ ನಾವಿಬ್ಬರೂ ಸಾಯುವೆವು ಎಂದಿತು. ಅದು ಎಷ್ಟು ಹೇಳಿದರೂ ಕೇಳದೆ ಆ 2ನೆಯ ತಲೆಯು ಅದನ್ನು ತಿಂದೇ ತಿಂದಿತು. ಫಲವಾಗಿ 2 ಸತ್ತವು. ಅದರಿಂದ ನಾನು ಹಾಗೆ ಹೇಳಿದೆನು ಎಂದಿತು. ಹಕ್ಕಿಗಳು ಅರಸನ ಮಾತನ್ನು ಕೇಳಿ, ಸರಿ, ಹಾಗೇ ಆಗಲೆಂದು ಎಲ್ಲವೂ ಒಟ್ಟಿಗೆ ಹಾರಿದವು. ಬಲೆಯೂ ಅವುಗಳ ಜೊತೆಯಲ್ಲಿಯೇ ಮೇಲಕ್ಕೆದ್ದಿತು. ಬಲೆಯನ್ನೂ ಹೊತ್ತುಕೊಂಡು ಅವು ಆಕಾಶ ಮಾರ್ಗದಲ್ಲಿ ಹಾರಿದವು. ಬೇಡನು ಅವುಗಳನ್ನು ಅಟ್ಟಿಸಿಕೊಂಡು ಒಟ್ಟಿಗೆ ಹಾರಿ, ಇವು ಬಲೆಯನ್ನೂ ಹೊತ್ತುಕೊಂಡು ಹೋಗುತ್ತಿವೆ, ಇವು ಜಗಳವಾಡದೇ ಇರುವುದೆಂತು, ಜಗಳವಾಡಿಯೇ ಆಡುವವು, ಕಚ್ಚಾಡಿಕೊಂಡು ಕೆಳಗೆ ಬೀಳಲೇ ಬೀಳುವೆವು ಎಂದುಕೊಂಡು ಅವುಗಳ ಹಿಂದೆಯೇ ಓಡಿದನು. ಲಘುಪತನಕನೂ ಈ ವಿಚಿತ್ರವು ಏನಾಗುವುದೋ ನೋಡಬೇಕೆಂದು ಹೊಟ್ಟೆಯ ಯೋಚನೆಯನ್ನು ಬಿಟ್ಟು ಆ ಹಕ್ಕಿಗಳ ಹಿಂದೆಯೇ ಹೋಯಿತು. ಹಕ್ಕಿಗಳು ಕೊಂಚ ಹೊತ್ತಿನೊಳಗಾಗಿ ಕಣ್ಣಿಗೆ ಕಾಣದಷ್ಟು ದೂರ ಹೊರಟು ಹೋಗಲು ಬೇಡನು, ಆಗದುದು ಆಗುವುದಿಲ್ಲ, ಆಗಬೇಕಾದ್ದು ಯತ್ನ ಮಾಡದಿದ್ದರೂ ಆಗುವುದು, ಅನುಭವಿಸುವ ಯೋಗವಿಲ್ಲದಿದ್ದರೆ ಕೈಗೆ ಸಿಕ್ಕಿದ್ದುದು ತಪ್ಪಿ ಹೋಗುವುದು. ಈಗ ಈ ಹಕ್ಕಿಗಳು ಸಿಕ್ಕಿ ಮನೆಯವರಿಗೆ ಹೊಟ್ಟೆಗಾಗುವುದು ಇರಲಿ, ಇನ್ನು ಬೇರೆ ಹಕ್ಕಿಗಳನ್ನು ಹಿಡಿಯುವುದಕ್ಕೂ ಇಲ್ಲದಂತೆ ಇದ್ದ ಬಲೆಯು ಹೋಯಿತು ಎಂದು ವ್ಯಸನ ಪಟ್ಟುಕೊಂಡು ಹಿಂತಿರುಗಿದನು. ಚಿತ್ರಗ್ರೀವನು ಬೇಡನು ಹಿಂತಿರುಗಿ ಹೋದುದನ್ನು ಕಂಡು ತನ್ನ ಪರಿವಾರದವರಿಗೆ ಹೇಳಿದನು, ಎಲೈ, ಆ ಕೆಟ್ಟ ಬೇಡನು ಹೊರಟು ಹೋದನು, ಅದರಿಂದ ಎಲ್ಲರೂ ನಿರ್ಭಯವಾಗಿ ಆ ನಗರದ ಉತ್ತರ ದಿಕ್ಕಿಗೆ ಹೋಗೋಣ. ಅಲ್ಲಿ ನನ್ನ ಮಿತ್ರನಾದ ಹಿರಣ್ಯಕನೆಂಬ ಇಲಿ ಇರುವುದು, ಅದು ನಮ್ಮನ್ನು ಹಿಡಿದಿರುವ ಈ ಬಲೆಯನ್ನು ಕತ್ತರಿಸುವುದು. ಕಷ್ಟಕಾಲದಲ್ಲಿ ಮಿತ್ರರಲ್ಲದೆ ಮತ್ತಾರು ಸಹಾಯ ಮಾಡುವರು ಎಂದು ಹೇಳಲು ಆ ಪಾರಿವಾಳಗಳೆಲ್ಲವೂ ಹಿರಣ್ಯಕನು ಇದ್ದ ಕಡೆ ಬಂದವು. ಆ ಹಿರಣ್ಯಕನು 1,000 ಬಾಗಿಲುಗಳ ದುರ್ಗವನ್ನು ಮಾಡಿಕೊಂಡು ಸುಖವಾಗಿ ಇತ್ತು. ಅಷ್ಟಿಲ್ಲದೆ ಹೇಳುವರೆ, ನೀತಿಶಾಸ್ತ್ರವನ್ನು ಬಲ್ಲವರು ಭಯವೇನಾದರೂ ಬಂದೀತು ಎಂದು ಅದಕ್ಕೆ ಮೊದಲೇ ನಿವಾರಣದ ಉಪಾಯವನ್ನು ಚಿಂತಿಸುವರು. ಹಲ್ಲಿಲ್ಲದ ಹಾವು, ಮದವಿಲ್ಲದ ಗಜ, ದುರ್ಗವಿಲ್ಲದ ಅರಸು, ಇವು 3 ಯಾರ ಕೈಗಾದರೂ ಸಿಕ್ಕಿ ಹೋಗುವರು. ಅಲ್ಲದೆ 1000 ಆನೆಗಳೂ 1,00,000 ಕುದುರೆಗಳೂ ಯಾವ ಕೆಲಸವನ್ನು ಸಾಧಿಸಲಾರವೋ ಅದನ್ನು ಒಂದು ದುರ್ಗವು ಸಾಧಿಸುವುದು. ದುರ್ಗದಲ್ಲಿರುವ ಧನುರ್ಧಾರಿಯೊಬ್ಬನು 100 ಜನರನ್ನಾದರೂ ಗೆಲ್ಲಬಲ್ಲನು. ಆದ್ದರಿಂದಲೇ ನೀತಿಶಾಸ್ತ್ರವನ್ನು ಬಲ್ಲವರು ದುರ್ಗವನ್ನು ಹೊಗಳುವರು. ಚಿತ್ರಗ್ರೀವನು ಹಿರಣ್ಯಕನ ಬಿಲದ ಹತ್ತಿರಕ್ಕೆ ಹೋಗಿ ಗಟ್ಟಿಯಾಗಿ ಕೂಯಿತು, ಎಲೈ ಮಿತ್ರನಾದ ಹಿರಣ್ಯಕ, ಬೇಗ ಬಾ, ನನಗೆ ದೊಡ್ಡದೊಂದು ವಿಪತ್ತು ಬಂದಿರುವುದು, ಬೇಗ ಬಾ ಎಂದು ಕೂಗಿದ. ಕೂಗನ್ನು ಕೇಳಿ, ಎಲೈ, ನೀನು ಯಾರು, ಏತಕ್ಕೆ ಬಂದಿರುವೆ, ನಿನಗೆ ಬಂದಿರುವ ಆಪತ್ತು ಎಂಥದು ಹೇಳು ಎಂದು ಹಿರಣ್ಯಕನು ಬಿಲದಲ್ಲಿ ಇದ್ದುಕೊಂಡೇ ಕೇಳಿತು. ಅದಕ್ಕೆ ಚಿತ್ರಗ್ರೀವನು ಹೇಳಿತು, ಎಲೈ, ನಾನು ಚಿತ್ರಗ್ರೀವನು, ಕಪೋತ ರಾಜನು, ನಿನ್ನ ಸ್ನೇಹಿತನು, ಬೇಗ ಬಾ, ನಿನ್ನಿಂದ ಆಗಬೇಕಾದ ದೊಡ್ಡ ಪ್ರಯೋಜನ ಹೊಂದಿದೆ. ಹಾಗೆನ್ನಲು ಹಿರಣ್ಯಕನು ಸ್ನೇಹಿತನು ಬಂದಿರುವನೆಂದು ಬಹು ಸಂತೋಷದಿಂದ ಬಿಲದಿಂದ ಈಚೆಗೆ ಬಂದನು. ಅಷ್ಟಿಲ್ಲದೆ ಹೇಳುವರೆ, ಬೆಳಗುವಾದಿತ್ಯ
ತಾಂಬೂಲ ಭಾರತದ ಕಥೆಯು ಒಲಿದ ಹೆಂಡರು ಸುಮಿತ್ರ ಸಿಕ್ಕರೆಲೆ ದಿನ ದಿನಕ್ಕೆ. ಹಿರಣ್ಯಕನು ಈಚೆಗೆ ಬಂದು ಬಲೆಯ ಹಗ್ಗಗಳಲ್ಲಿ ಸಿಕ್ಕಿಕೊಂಡಿರುವ ಚಿತ್ರಗ್ರೀವನನ್ನು ಅವನ ಪರಿವಾರವನ್ನೂ ಕಂಡು ದುಃಖಪಟ್ಟು ಇದೇನಯ್ಯ ಎಂದು ಕೇಳಲು ಚಿತ್ರಗ್ರೀವನು ಹೇಳಿದನು, ಅಯ್ಯ, ತಿಳಿದು ತಿಳಿದು ಕೇಳುವೆಯಲ್ಲ, ತಿಳಿಯದೆ ಶುಭವೂ ಅಶುಭವೂ ಆದ ತನ್ನ ಕರ್ಮಫಲವು ಯಾವುದುಂಟೋ ಅದು ಯಾವಾಗ ಯಾವ ರೂಪದಲ್ಲಿ ಯಾರಿಂದ ಹೇಗೆ ಎಷ್ಟು ಫಲವಾಗಬೇಕೋ ಆಗ ಆ ರೂಪದಲ್ಲಿ ಅವರಿಂದ ಹಾಗೆ ಅಷ್ಟು ಫಲವಾಗುವುದು. ನನಗೂ ಈ ಬಂಧನವು ನಾಲಿಗೆಯ ಚಾಪಲ್ಯದಿಂದ ಆಯಿತು. ಅದಿರಲಿ, ಈಗ ನೀನು ಬೇಗ ಈ ಹಗ್ಗಗಳನ್ನು ಕತ್ತರಿಸಿ ನಮ್ಮನ್ನೆಲ್ಲ ಬಿಡಿಸು. ಅದನ್ನು ಕೇಳಿ ಹಿರಣ್ಯಕನು ಹೇಳಿತು, ಹಕ್ಕಿಗಳು 100 ಯೋಜನ ದೂರದಲ್ಲಿರುವ ಮಾಂಸದ ತುಂಡನ್ನು ಕಾಣುವುವು, ಆದರೂ ಮಗ್ಗುಲಲ್ಲಿರುವ ಬಲೆಯ ದಾರವನ್ನು ಕಾಣುವುದಿಲ್ಲ. ಇದಲ್ಲವೇ ವಿಧಿಯು? ಅಲ್ಲದೆ ಗ್ರಹಣವು ಹಿಡಿಯುವುದು ಸೂರ್ಯ ಚಂದ್ರರಿಗೆ, ಬಂಧವಾಗುವುದು ಹಕ್ಕಿ ಹಾವಿಂಗೆ, ಬುದ್ಧಿವಂತಗೆ ತಪ್ಪದ ದಾರಿದ್ರ್ಯ, ನಂಬಬೇಕಿದ ಕಂಡು ವಿಧಿಯು ಬಲವೊಂದು. ಆಕಾಶದಲ್ಲಿಯೇ ಸಂಚರಿಸುವ ಹಕ್ಕಿಗಳಿಗೆ ಆಪತ್ತು ಬರುವುದು, ಸಮುದ್ರ ಮಧ್ಯದಲ್ಲಿ ಆಳದಲ್ಲಿರುವ ಮೀನುಗಳನ್ನೂ ಹಿಡಿದು ಹಾಕುವರು. ಹೀಗಿರಲು ಕಾರಣವು ಬಂದಾಗ ಯಾರೇ ತಾನು ಆಪತ್ತಿಗೆ ವಶವಾಗದಿರುವರು ಎಂದು ಶೋಕಿಸಿ ಆ ಬಲೆಯ ಹಗ್ಗಗಳನ್ನು ಕತ್ತರಿಸಲು ಹೊರಟು ಮೊದಲು ಚಿತ್ರಗ್ರೀವನನ್ನು ಹಿಡಿದಿದ್ದ ದಾರಗಳನ್ನು ಕತ್ತರಿಸಲು ಹೊರಟಿತು. ಆಗ ಆ ಚಿತ್ರಗ್ರೀವನು, ಬೇಡ ಮಿತ್ರ, ಬೇಡ, ಮೊದಲು ನನ್ನ ಪರಿವಾರದವರ ದಾರಗಳನ್ನು ಕತ್ತರಿಸು, ಆಮೇಲೆ ನನ್ನದು ಎಂದಿತು. ಅದನ್ನು ಕೇಳಿ ಹಿರಣ್ಯಕನು ಬಹಳ ಸಂತೋಷಪಟ್ಟು, ಮಿತ್ರ, ನಾನೂ ರಾಜಧರ್ಮವನ್ನು ಬಲ್ಲೆನು, ಆದರೂ ನಿನ್ನನ್ನು ಪರೀಕ್ಷಿಸಬೇಕೆಂದು ಹಾಗೆ ಹೇಳಿದನು. ರಾಜಧರ್ಮವನ್ನು ನನ್ನವರು ಬೇಕಾದಷ್ಟು ಮಂದಿ ಇರುವರು. ನಾವೆಲ್ಲ ಬಂದಿರುವಾಗ ಈ ಬಲೆಯನ್ನು ಕತ್ತರಿಸುವುದು ಎಷ್ಟು ಹೊತ್ತಿನ ಕೆಲಸ? ಯೋಚಿಸಬೇಡ, ಅದನ್ನು 1 ನಿಮಿಷದಲ್ಲಿ ಮಾಡುವೆವು. ನೀನು ನಿನ್ನ ಪರಿವಾರದವರಲ್ಲಿ ಬೇಕಾದ ಹಾಗೆ ವಿಶ್ವಾಸವಿಟ್ಟುಕೊಂಡಿರುವೆ. ಇದರಿಂದ ನಿನಗೆ ಒಳ್ಳೆಯದಾಗುವುದು, ನಿನ್ನ ಪರಿವಾರವು ಬೆಳೆಯುವುದು. ನಿನ್ನ ಹಾಗೆ ಪರಿವಾರದಲ್ಲಿ ವಿಶ್ವಾಸವಿಟ್ಟುಕೊಂಡಿರುವವನು ಕಪೋತಗಳಿಗೆ ಮಾತ್ರವಲ್ಲ 3 ಲೋಕಕ್ಕೂ ಅರಸನಾಗಲು ಅರ್ಹನು ಎಂದು ಹೇಳಿ ಅವನನ್ನು ಹೊಗಳುತ್ತಾ ತನ್ನ ಪರಿವಾರದವರನ್ನೆಲ್ಲ ಕರೆಯಿಸಿಕೊಂಡು ಆ ಕಪೋತಗಳ ಎಲ್ಲದರ ಬಂಧನವನ್ನು ಕತ್ತರಿಸಿ ಹಾಕಿತು. ಆ ಪಾರಿವಾಳದ ಅರಸನನ್ನು, ಇನ್ನು ಹೋಗಿ ಬಾ, ಸುಖವಾಗಿರು, ಇನ್ನು ಯಾವ ಆಪತ್ತು ಬಂದರೂ ನನ್ನನ್ನು ಮರೆಯದಿರು ಎಂದು ಹೇಳಿ ಅದನ್ನು ಕಳುಹಿಸಿಕೊಟ್ಟು ತಾನೂ ತನ್ನ ಬಿಲವನ್ನು ಹೊಕ್ಕಿತು. ಚಿತ್ರಗ್ರೀವನೂ ಸುಖವಾಗಿ ತನ್ನ ದುರ್ಗದ ಕಡೆಗೆ ಹೊರಟನು. ಮಿತ್ರರುಳ್ಳವರು ಎಂತಹ ಕಷ್ಟಗಳನ್ನೇ ಆಗಲಿ ಕಳೆದುಕೊಳ್ಳುವರು, ಎಂತಹ ಅಸಾಧ್ಯವಾದ ಕಾರ್ಯಗಳನ್ನೂ ಸಾಧಿಸುವರು. ಅವರಿಂದ ತನಗೆ ಸಮಾನವಾಗಿರುವ ಮಿತ್ರರನ್ನು ಸಂಪಾದಿಸಿಕೊಳ್ಳಬೇಕು. ಲಘುಪತನಕನೆಂಬ ಆ ಕಾಗೆಯು ನಡೆದುದು ಎಲ್ಲವನ್ನೂ ನೋಡಿ ಆಶ್ಚರ್ಯಪಟ್ಟು ಯೋಚಿಸಿತು, ಆಹಾ, ಈ ಹಿರಣ್ಯಕನ ಬುದ್ಧಿ, ಶಕ್ತಿ, ದುರ್ಗಾ ಸಾಮಗ್ರಿ ಇವುಗಳನ್ನು ಏನೆಂದು ಹೇಳೋಣ? ಇಲ್ಲದಿದ್ದರೆ ಈ ಚಿತ್ರಗ್ರೀವನಿಗೆ ಬಂಧನದಿಂದ ಮೋಕ್ಷವಾಗುತ್ತಿತ್ತೇ? ನಾನಾದರೋ ಯಾರನ್ನೂ ನಂಬುವನಲ್ಲ, ಬಹಳ ಚಂಚಲನು. ಆದರೂ ಈ ಹಿರಣ್ಯಕನ ಗೆಳೆತನವನ್ನು ಸಂಪಾದಿಸುವೆನು. ಬುದ್ಧಿವಂತರಾದವರು ಯಾವಾಗಲೂ ಮಿತ್ರರನ್ನು ಸಂಪಾದಿಸುತ್ತಲೇ ಇರಬೇಕು. ಸಮುದ್ರಕ್ಕೆ ಏನೂ ಕಡಿಮೆ ಇಲ್ಲ, ಆದರೂ ಚಂದ್ರನು ಹುಟ್ಟಲಿ ಎಂದು ಅಪೇಕ್ಷಿಸುತ್ತಲೇ ಇರುವನು. ಹೀಗೆಂದುಕೊಂಡು ಕಾಗೆಯು ಮರದಿಂದ ಇಳಿದು ಬಿಲದ ಬಳಿಗೆ ಹೋಗಿ ಚಿತ್ರಗ್ರೀವನ ದನಿಯನ್ನು ಮಾಡಿಕೊಂಡು, ಹಿರಣ್ಯಕ, ಬಾ ಬಾ ಎಂದು ಕರೆಯಿತು. ಅದನ್ನು ಕೇಳಿ ಎಲಿಯು ಬಿಲದಲ್ಲೇ ಇದ್ದುಕೊಂಡು, ಏನಿದು, ಯಾವುದಾದರೂ ಪಾರಿವಾಳವು ಇನ್ನೂ ಬಲೆಯಲ್ಲಿ ಸಿಕ್ಕಿಕೊಂಡಿರುವುದೋ? ನನ್ನನ್ನು ಕರೆಯುವುದು ಏತಕ್ಕೆ? ಇರಲಿ ನೋಡೋಣ. ಎಲೈ, ನೀನು ಯಾರು ಎಂದು ಕೇಳಿತು. ಅದನ್ನು ಕೇಳಿದ ಕಾಗೆಯು, ನಾನು ಲಘುಪತನಕನೆಂಬ ಕಾಗೆಯು ಎಂದಿತು. ಹಾಗಾದರೆ ಮೊದಲು ಇಲ್ಲಿಂದ ಹೋಗು ಎಂದು ಬಿಲದಲ್ಲಿ ಇನ್ನೂ ಒಳಕ್ಕೆ ಹೋಯಿತು. ಕಾಗೆಯು, ನಾನು ಭಾರಿಯ ಕೆಲಸಕ್ಕೋಸ್ಕರ ಬಂದಿರುವೆನು, ನನಗೆ ದರ್ಶನವನ್ನೂ ಕೊಡುವುದಿಲ್ಲವೇನು ಎಂದು ಪ್ರಾರ್ಥಿಸಿತು. ನಿನ್ನನ್ನು ದರ್ಶನ ಮಾಡುವುದರಿಂದ ನನಗೆ ಏನೂ ಕೆಲಸವಿಲ್ಲ. ಅಯ್ಯ, ಚಿತ್ರಗ್ರೀವನಿಗೆ ನೀನು ಏನು ಉಪಕಾರ ಮಾಡಿದೆ ಎಂಬುದನ್ನು ನಾನು ಕಣ್ಣಾರೆ ಕಂಡೆನು. ಆದ್ದರಿಂದ ನನಗೆ ನಿನ್ನ ಮೇಲೆ ಪ್ರೀತಿಯುಂಟಾಯಿತು. ನನಗೆ ಪಾರಿವಾಳಕ್ಕೆ ಆದ ಹಾಗೆ
ಯಾವಾಗಲಾದರೂ ಬಂಧನ ಉಂಟಾದರೆ ನಿನ್ನಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಎಂದು ನಿನ್ನೊಡನೆ ಮೈತ್ರಿಯನ್ನು ಅಪೇಕ್ಷಿಸುತ್ತೇನೆ. ಅಯ್ಯ, ನೀನು ನನ್ನನ್ನು ತಿನ್ನುವವನು, ನಾನು ನಿನಗೆ ಅನ್ನವು. ಅದರಿಂದ ನನಗೂ ನಿನಗೂ ಸ್ನೇಹವಾಗುವುದೆಂತು? ಅದರಿಂದ ನೀನು ಹೋಗು. ಹಣದಲ್ಲಿಯೂ ಕುಲದಲ್ಲಿಯೂ ಸಮವಾಗಿರುವವರಿಗೆ ವಿವಾಹವೂ ಸ್ನೇಹವೂ ಆಗುವು. ವೈರ ಉಳ್ಳವರಲ್ಲಿ ಅವು ಎಂತು ಸಾಧ್ಯವು? ಅಲ್ಲದೆ ಯಾವನಾದರೂ ಒಬ್ಬ ಕೆಟ್ಟ ಬುದ್ಧಿಯು ತನಗಿಂತ ಹೆಚ್ಚಾದವರಲ್ಲಿ ಆಗಲಿ ಕಡಿಮೆಯಾದವರಲ್ಲಿ ಆಗಲಿ ಸ್ನೇಹ ಮಾಡಿದರೆ ಅವನು ಅಪಹಾಸ್ಯಕ್ಕೆ ಗುರಿಯಾಗುವನು. ಅದರಿಂದ ಹೋಗು. ಅಯ್ಯ ಹಿರಣ್ಯಕ, ಈಗೋ ನಾನು ನಿನ್ನ ದುರ್ಗದ ಬಾಗಿಲಿನಲ್ಲಿ ಕುಳಿತಿರುವೆನು. ನೀನು ನನಗೆ ನಿನ್ನ ಸ್ನೇಹವನ್ನು ಕೊಟ್ಟೆಯಾ? ಸರಿ, ಇಲ್ಲದಿದ್ದರೆ ಇಲ್ಲಿಯೇ ಪ್ರಾಣವನ್ನು ಬಿಡುವೆನು. ಈಗೋ ಇಲ್ಲಿಂದ ಮೇಲಕ್ಕೆ ಏಳುವುದು ಇಲ್ಲ. ಅಯ್ಯ, ನೀನು ವೈರಿಯು, ನಿನ್ನೊಡನೆ ಮೈತ್ರಿ ಎಂತೂ ಕೇಳಿಲ್ಲವೇ? ಸಂಧಿ ಕೂಡದು ವೈರವಿರುವವನೊಡನೆ ಚೆನ್ನಾಗಿ ನೀರು ಕಾದಿದ್ದರೇನು ಆಚರಿಸುವುದೇ ಬೆಂಕಿಯನ್ನು. ಅಯ್ಯ ಹಿರಣ್ಯಕ, ನಾನು ನಿನ್ನನ್ನು ನೋಡಿಯೂ ಇಲ್ಲವಲ್ಲ, ನಿನ್ನೊಡನೆ ವೈರವು ಹೇಗೆ? ನೀನು ಇಲ್ಲದನ್ನು ಹೇಳಬಹುದೇ? ವೈರವು ಎರಡು ವಿಧವು, ಸಹಜ ಕೃತ್ರಿಮ ಎಂದು. ನೀನು ನಮಗೆ ಸಹಜ ವೈರಿಯು. ಕೃತ್ರಿಮವಾದ ವೈರವನ್ನು ಏನಾದರೂ ಮಾಡಿ ಕಳೆದುಕೊಳ್ಳಬಹುದು. ಆದರೆ ಸಹಜವಾದ ವೈರವು ಮಾತ್ರ ಪ್ರಾಣಗಳನ್ನು ಕೊಟ್ಟಿದ್ದಲ್ಲದೆ ಕ್ಷಯವಾಗುವುದಿಲ್ಲ. ಅಯ್ಯ, ವೈರವು ಎರಡು ವಿಧ ಎಂದೇ ಅಲ್ಲ, ಅದು ಹೇಗೆ ಹೇಳು? ಕೇಳು. ಯಾವುದಾದರೂ ಒಂದು ಕಾರಣದಿಂದ ಬಂದ ವೈರವು ಕೃತ್ರಿಮವು. ಅದನ್ನು ಯಾವುದಾದರೂ ಉಪಕಾರಗಳನ್ನು ಮಾಡಿ ಕಳೆದುಕೊಳ್ಳಬಹುದು. ಕಾರಣವಿಲ್ಲದೆ ಬರುವ ವೈರವು ಸಹಜವು. ಅದು ಹೇಗೋ ಕಳೆದು ಹೋಗುವುದಿಲ್ಲ. ನೋಡು, ಹಾವು ಮುಂಗಸಿಗಳಿಗೆ, ನೀರು ಬೆಂಕಿಗಳಿಗೆ, ಸಿಂಹ ಗರ್ಜನೆಗಳಿಗೆ, ಮೂರ್ಖ ಪಂಡಿತರಿಗೆ, ಸಜ್ಜನ ದುರ್ಜನರಿಗೆ ಇರುವಂತೆ ಇರುವುದು. ಸಹಜ ವೈರವು ಕಾಮವಿಲ್ಲದೆಯೇ ಒಬ್ಬರನ್ನೊಬ್ಬರು ಸಂತಾಪಪಡಿಸುವರು. ಅಯ್ಯ, ನೀನು ಹೇಳುವುದು ಅಷ್ಟು ಸರಿಯಾಗಿಲ್ಲ. ಕೇಳು. ಕಾರಣವಿದ್ದರೆ ಮೈತ್ರಿಯು, ಕಾರಣವಿದ್ದರೆ ಶತ್ರುತ್ವವು. ಅದರಿಂದ ಬುದ್ಧಿವಂತನಾದವನು ಮೈತ್ರಿಯನ್ನು ಕಟ್ಟಿಕೊಳ್ಳಬೇಕು, ವೈರವನ್ನು ಬಿಡಬೇಕು. ಅದರಿಂದ ದೊಡ್ಡ ಮನಸ್ಸು ಮಾಡು ಬಾ, ಇಬ್ಬರೂ ಮಿತ್ರರಾಗೋಣ. ಅಯ್ಯ, ನೀತಿಶಾಸ್ತ್ರದ ಸಾರವನ್ನೇ ಹೇಳುವೆನು ಕೇಳು. ಒಂದು ಸಲವಾದರೂ ದುಷ್ಟನಾಗಿದ್ದವನನ್ನು ಯಾವಾಗ ಬೇಕಾದರೂ ಮತ್ತೆ ಮಿತ್ರನನ್ನು ಮಾಡಿಕೊಂಡರೆ ಅವನು ಬಸುರಾದ ಹೆಸರುಗತ್ತೆಯಂತೆ ಮರಣಕ್ಕೆ ಗುರಿಯಾಗುವನು. ಅಥವಾ ನನಗೇನು, ನಾನು ಗುಣವಂತನು, ನನ್ನನ್ನು ಯಾರು ತಾನೇ ಏನು ಮಾಡಬಲ್ಲರು ಎಂಬುದು ಸರಿಯಲ್ಲ. ವ್ಯಾಕರಣವನ್ನು ಬರೆದ ಪಾಣಿನಿಯನ್ನು ಸಿಂಹವು ಕೊಂದಿತು. ಮೀಮಾಂಸೆಯನ್ನು ಬರೆದ ಜೈಮಿನಿಯನ್ನು ಆನೆಯು ಕೊಂದಿತು. ಛಂದಸ್ಸನ್ನು ಬರೆದ ಪಿಂಗಲ್ನನ್ನು ಮೊಸಳೆಯು ಕೊಂದಿತು. ಪ್ರಾಣಿಗಳು ಅಜ್ಞಾನಿಗಳು, ಅವು ಗುಣಗಳನ್ನು ಹೇಗೆ ಬಲ್ಲವು? ಹಾಗೂ ಆಗಲಿ. ಆದರೂ ಕೇಳು. ಉಪಕಾರ ಮಾಡುವುದರಿಂದ ಮೃಗಪಕ್ಷಿಗಳಿಗೂ ಪ್ರೀತಿ ಉಂಟಾಗುವುದು. ಮೂರ್ಖರನ್ನು ಹೆದರಿಸಿದರೆ, ಆಸೆ ತೋರಿಸಿದರೆ ಅವರಿಗೆ ಪ್ರೀತಿ ಉಂಟಾಗುವುದು. ಸತ್ಪುರುಷರಿಗೆ ದರ್ಶನದಿಂದಲೇ ಪ್ರೀತಿಯಾಗುವುದು. ಅಲ್ಲದೆ ದುರ್ಜನನು ಮಣ್ಣಿನ ಮಡಿಕೆಯಂತೆ, ಅದನ್ನು ಸುಲಭವಾಗಿ ಒಡೆಯಬಹುದು, ಬೆಸೆಯಲಾಗುವುದಿಲ್ಲ. ಸಜ್ಜನನು ಚಿನ್ನದ ಪಾತ್ರೆಯಂತೆ, ಒಡೆಯುವುದಕ್ಕೆ ಆಗುವುದೇ ಇಲ್ಲ, ಬೆಸೆಯಬೇಕಾದಾಗ ಸುಲಭವಾಗಿ ಬೆಸೆಯಬಹುದು. ಕಬ್ಬಿನ ಸುಳಿಯಿಂದ ಹೇಗೆ ಗಂಟುಗಂಟಿಗೂ ಸಿಹಿಯು ಹೆಚ್ಚಾಗುವುದೋ ಅದರಂತೆ ಸಜ್ಜನರ ಮೈತ್ರಿಯು ಹೆಚ್ಚುತ್ತಾ ಹೋಗುವುದು, ದುರ್ಜನರ ಮೈತ್ರಿಯು ಇಳಿಯುತ್ತಾ ಹೋಗುವುದು. ಅದರಿಂದ ನಾನು ಒಳ್ಳೆಯವನು, ಜೊತೆಗೆ ಆಣೆ ಮೊದಲಾದವುಗಳನ್ನು ಮಾಡಿ ನಿನಗೆ ಭಯವಿಲ್ಲದಂತೆ ಮಾಡುವೆನು. ನಿನ್ನ ಆಣೆ ಮೊದಲಾದವುಗಳಲ್ಲಿ ನನಗೆ ನಂಬಿಕೆ ಇಲ್ಲ. ಆಣೆ ಇಟ್ಟರೆ ತಾನೇ ಶತ್ರುವನ್ನು ನಂಬಬಹುದೇ? ಇಂದ್ರನು ಆಣೆಯಿಟ್ಟು ತಾನೇ ವೃತ್ರನನ್ನು ಕೊಂದುದು ಅದು ಹೇಗೆ? ಇಲಿಯು ಹೇಳಿತು, ಇಂದ್ರನು ವೃತ್ತನನ್ನು ಕೊಂದ ಕತೆ.